ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಬಟ್ ಒಳ್ಳೆ ಮನುಷ್ಯ, ಬಟ್ ಚಾನ್ಸ್ ಕೊಟ್ಟಾಗ ಇನ್ನ ಕೆಲಸಗಳು ಮಾಡಬಹುದು. ಯಾವ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ರಾಮ ಮಂದಿರ ನಾವು ಈ ಜನ್ಮದಲ್ಲೂ ನೋಡಿರ್ಲಿಲ್ಲ, ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೋದಿಜಿ ಅವರು. ಅವ್ರು ಬಂದ್ರೆ ತುಂಬಾ ಸೂಕ್ತ ಅಂತ ನಾವು ಅನ್ಕೊಂತೀವಿ. ಇಲ್ಲಿನ ಶಾಸಕರು ಕೆಲಸವನ್ನ ಮಾಡಿದಾರಾ? ರವಿ ಸುಬ್ರಹ್ಮಣ್ಯ ಅವರು ಹನುಮಂತ ನಗರ ಸುತ್ತಮುತ್ತಲು ಅಭಿವೃದ್ಧಿ ಆಗಿಲ್ಲ. ಉಪಯೋಗ ಪಡ್ಕೊಂಡಿರೋರಿಗೆ ಸಹಾಯ ಆಗಿದೆ ಅಂತಾರೆ, ಉಪಯೋಗ ಪಡ್ಕೊಳ್ಳೋದಲ್ಲಿರೋ ಸಹಾಯ ಆಗಿಲ್ಲ ಅಂತಾರೆ. ಕಷ್ಟಪಟ್ಟು ದುಡಿದ್ರೆ ದೇವ್ರು ಕೊಡ್ತಾನೆ, ಇವ್ರು ಪುಕ್ಷಾಟ ಕೊಡೋದಿಕ್ಕೆ ಯಾರು ಇವರು? ತಮ್ಮ ಹೆಸರು? ಹರಿನಾಥ್ ಮೇಡಮ್. ಓಕೆ, ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಯಾವ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಮೇಡಮ್, ಈಗಿನ ಪರಿಸ್ಥಿತಿಲಿ ನಾವು ಹಿಂದೂಗಳು ಬದುಕಬೇಕು ಅಂದ್ರೆ ಮೋದಿ ತರದವರು ಮತ್ತೆ ಬರಬೇಕು, ಮೋದಿನೇ ಆಗ್ಬೇಕು ಅಂತ ನನ್ನ ಆಶಯ. ಯಾಕೆಂದ್ರೆ ನಮ್ಮ ಅಸ್ತಿತ್ವ, ಯಾಕೆಂದ್ರೆ ನಾವು ಮುಂಚೆ ಎಲ್ಲ ಓದಿರೋದು ಸ್ಕೂಲಲ್ಲಿ ಅಕ್ಬರು, ಬಾಬರು, ಔರಂಗಜೇಬು, ನಮ್ಮಗಳ ಬಗ್ಗೆ ಯಾವತ್ತೂ ಯಾವ ಪಾಠದಲ್ಲೂ ಬಂದಿಲ್ಲ. ಯಾವುದೋ ಒಂದು ಸರಿ ಶಂಕರಾಚಾರ್ಯ ಬಸವಣ್ಣವ್ರು ಬಂದ್ರೆ ಹೊರತು ಮುಂಚೆಯಿಂದನೂ ಅಕ್ಬರು, ಬಾಬರು, ಔರಂಗಜೇಬು ಕಾಲದಲ್ಲೇ ನಾವು ಬದುಕಿರೋದು. ನಿಜಾಂಶ ಗೊತ್ತಿಲ್ಲ. ನಾವು ಬೆಳೀತಾ 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 ವಾಟ್ಸಪ್ಪು ಬುಕ್ಗಳಲ್ಲಿ ಓದ್ತಾ ನಿಜಾಂಶ ಗೊತ್ತಾದ್ಮೇಲೆ ಅವ್ರನ್ನ ನಾವೇನು ಹೇಟ್ ಮಾಡ್ತಾ ಇಲ್ಲ. ಬಟ್ ನಮ್ಮ ದೇಶಕ್ಕೆ ಬಂದು ನಮಗೆ ರಿವರ್ಸ್ ಹೊಡೆದ್ರೂ ಒಂದು ಬಾಧೆ ಇದೆ ಹೊರತು ಬ್ರಿಟಿಷರಾಗಲಿ ಎಲ್ಲ ಆಗಲಿ ಅವರು ನಮಗೆ 10% ಕೊಟ್ಟಿದ್ರೆ 90% ನಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಾರೆ ಹೊರತು ಅವರಿಂದ ನಾವೇನು ಪಡೆದಿಲ್ಲ, ಯಾವುದೂ ಪಡೆದಿಲ್ಲ. ಎಲ್ಲ ಅನಾದಿ ಕಾಲದಿಂದ ನಮ್ಮ ವೇದಗಳಲ್ಲಾಗಲಿ ಎಲ್ಲ ಆಗಲಿ ಅದನ್ನ ಇರೋದನ್ನ ಇವರು ತೀರ್ಚೇಳಿದ್ರೆ ಹೊರತು ಅವರು ಸ್ವಂತವಾಗಿ ಏನೂ ಹೇಳೂ ಇಲ್ಲ, ಮಾಡೂ ಇಲ್ಲ. ಇವಾಗ ಮೋದಿ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರ ಸಾಧನೆ ಬಗ್ಗೆ ಯಾವ ಮಾಧ್ಯಮದವರು, ನಾನು ನಿಮ್ಮ ಬಗ್ಗೆನೂ ಹೇಳ್ತೀನಿ, ಎಲ್ಲರೂ ಯಾವ ಮಾಧ್ಯಮ ಬಿಂಬಿಸ್ಲಿಲ್ಲ. ಅವ್ರು ಒಳ್ಳೇದನ್ನು ಮಾಡಿದ್ದನ್ನ ಯಾವತ್ತೂ ಬಿಂಬಿಸ್ಲಿಲ್ಲ. ಯಾಕೆ ತೋರಿಸಿದಾರಲ್ಲ ಸರ್, ಮೋದಿ ಅವ್ರ ಬಗ್ಗೆ ಏನ್ ಒಳ್ಳೇದ್ ಮಾಡಿದ್ರು ತೋರಿಸಿದ್ದಾರೆ. ಹೇಳ್ತೀನಿ, ಯಾವಾಗ ತೋರಿಸಿದ್ರು 5 ವರ್ಷ 6 ವರ್ಷ ಆದ್ಮೇಲೆ ತೋರಿಸಿದ್ರು. ಅದಕ್ಕೆ ಮುಂಚೆ ಎಲ್ಲ ಮಾಧ್ಯಮನೂ ಕಂಟ್ರೋಲ್ಡ್ ಬೈ ಬೇರೆ ಪಾರ್ಟಿಗಳು. ನನಗೆ ಗೊತ್ತದು ಯಾವ್ಯಾವ ಪಾರ್ಟಿಗಳು ಯಾವ್ಯಾವ ಕಮ್ಯುನಿಟಿ ಕಂಟ್ರೋಲ್ ಮಾಡ್ತಿದೆ ಅನ್ನೋದು ಗೊತ್ತು. ಯಾರೂ ಬಿಂಬಿಸ್ಲಿಲ್ಲ. ಯಾರೋ 3-4 ಸತ್ಯವಂತರಿದ್ದಾರೆ ನಿಮ್ಮ ಮಾಧ್ಯಮದವರು, ಅವರು ಅದನ್ನು ಮೋದಿ ಬಗ್ಗೆ ಎತ್ಕಟ್ಟಿದ್ರು. ಇವತ್ತು ಇಡೀ ಪ್ರಪಂಚ ಭಾರತ ಕಡೆ ತಿರುಗಿ ನೋಡಬೇಕು ಅಂದರೆ ಮೋದಿನೇ ಕಾರಣ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ಪ್ರಪಂಚಕ್ಕೆ ಗೊತ್ತು. ಭಾರತ ಅಂದರೆ ಎಷ್ಟು ಕಡೆಗಣಿಸಿದ್ದು ಅಂದರೆ ಒಬ್ಬ PM ಹೋದಾಗ ವೈಟ್ ಹೌಸಲ್ಲಿ ಹಿಂದ್ಗಡೆ ಜವಾನ್ ಥರ ನಿಲ್ಲಿಸೋರು ಇವಾಗ ನಿಮ್ಗೆ ಗೊತ್ತು, ನೀವು ತೋರಿಸ್ತಿರ್ತೀರ, ಎದ್ದು ಬಂದು ಶೇಕ್ ಹ್ಯಾಂಡ್ ಕೊಡೋ ಲೆವೆಲ್ಗೆ ಬಂದಿದ್ದೀರಾ. ಸೊ ಹಾಗಾಗಿ ಇಡೀ ಮುಸ್ಲಿಂ ಕಂಟ್ರಿ ಆಗಲಿ ಕ್ರಿಶ್ಚಿಯನ್ ಕಂಟ್ರಿ ಆಗಲಿ ನಮ್ಮ ಭಾರತವನ್ನು ಹೊಗಳೋ ಜನ ಇದ್ದಾರೆ. ನನ್ನ ಸ್ನೇಹಿತರು ಅಲ್ಲಿದ್ದಾರೆ. ಮೋದಿ ಬಗ್ಗೆ ಅವ್ರು ಒಂದೇ ಮಾತು ಹೇಳೋದು, ಈ ಸರಿ ಮೋದಿನ ಸೋಲ್ಸಿದ್ರೆ ನಿಮ್ಮಂಥ ಹುಚ್ಚು ಪ್ರಪಂಚ ಇಲ್ಲ, ದಯವಿಟ್ಟು ಮೋದಿನ ಬಿಟ್ಕೊಡ್ಬೇಡಿ, ಗೆಲ್ಲಿಸಿ. ದೇವತಾ ಮನುಷ್ಯ ಅಂತ ಅವ್ರ ಬಾಯಲ್ಲಿ ಬಂದಿದೆ. ಇಂಡಿಯಾದವ್ರ ಬಾಯಲ್ಲಿ ಬರ್ತಾ ಇಲ್ಲ ಗೊತ್ತಿಲ್ಲ. ಫಾರಿನಲ್ಲಿ ನಿಮ್ಮ ಮೋದಿ ದೇವತಾ ಮನುಷ್ಯ ಅಂತ ಹೇಳಿದ್ದಾರೆ. ದಯವಿಟ್ಟು ನನ್ನ ಅಭಿಪ್ರಾಯ, ಜನಗಳು ಎಚ್ಚೆತ್ಕೊಳ್ಳಿ. ರಾಜ್ಯದಲ್ಲಿ ಯಾರು ಬರಲಿ ಹಾಳಾಗೋಗ್ಲಿ, ನಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ. ದೇಶ ಉಳಿಬೇಕಾ, ಮೋದಿ ಬರಬೇಕು. ಹಾಗಾದ್ರೆ 3ನೇ ಬಾರಿ ಮತ್ತೆ ಮೋದಿ ಅವರು ಪ್ರಧಾನಿ ಆಗ್ತಾರೆ? 101% ನನಗೆ ಗೊತ್ತಿರೋ ಪ್ರಕಾರ, ನಮ್ಮ ಸಮೀಕ್ಷೆಗಳ ಪ್ರಕಾರ ಇನ್ನು 2 ವರ್ಷ ಅವ್ರಿಗೆ BJP ಲಾ ಪ್ರಕಾರ 75 ವರ್ಷಗಳ ಕಾಲ ಒಬ್ಬ ಮನುಷ್ಯನಿಗೆ ಅವರು ಅಧಿಕಾರ ಕೊಟ್ಟಿರ್ತಾರೆ. ಇನ್ನು 2 ವರ್ಷ ಕಾಲ ಅವ್ರು ಪ್ರಧಾನಿ ಆಗೇ ಆಗ್ತಾರೆ. ಮಿಕ್ಕಿದ್ದು ನೆಕ್ಸ್ಟ್ ಯಾರು ಬರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಇನ್ನು 5 ವರ್ಷಗಳ ಕಾಲ ಖಂಡಿತ BJP ಇದ್ದೇ ಇರುತ್ತೆ, ಮೋದಿ ಸರ್ಕಾರನೇ ಇರುತ್ತೆ. ಓಕೆ, ಈಗ ಬೆಂಗಳೂರು ಸೌತ್ ವಿಚಾರಕ್ಕೆ ಬಂದ್ರೆ ಇಲ್ಲಿನ ಸಂಸದರು ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಮೇಡಮ್, ಅತಿ ಚಿಕ್ಕ ವಯಸ್ಸು, ನಾಲೆಡ್ಜ್ ಇದೆ, ಬ್ರಹ್ಮಚಾರಿ. ಸೊ ಸಂಸಾರದ ಬಗ್ಗೆ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಕಷ್ಟ ಸುಖ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಬಟ್ ಒಳ್ಳೆ ಮನುಷ್ಯ, ಬಟ್ ಚಾನ್ಸ್ ಕೊಟ್ಟಾಗ ಇನ್ನು ಕೆಲಸಗಳು ಮಾಡ್ಬೋದು. ಯಾಕಂದರೆ ಅತಿ ಚತುರ, ವಿದ್ಯಾವಂತ, ಅಷ್ಟು ಚೆನ್ನಾಗಿ ಹೇಳಬಲ್ಲೆ, ಮಾಡ್ಬೋದು, ಕೆಲಸ ಮಾಡ್ಬೋದು. ಯಾಕೆಂದ್ರೆ ಚಿಕ್ಕ ವಯಸ್ಸು. ಈಗ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ. ಅದು ಚುನಾವಣೆಗೆ ಹೆಲ್ಪ್ ಆಗುತ್ತಾ? ಅವ್ರಿಗೆ ಹೆಚ್ಚು ಓಟ್ ಅವ್ರಿಗೆ ಬರಬಹುದಾದ್ರಿಂದ? ಮೇಡಮ್, ಗಂಡ ಹೆಂಡತಿ ಜಗಳ ಆಡ್ತಾರೆ, ಒಂದಾಗ್ತಾರೆ. ಇದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕಿಂತ ಬದುಕೋ ದಾರಿ, ಇದು ಹೆಲ್ಪ್ ಆಗುತ್ತೆ, ಬದುಕೋ ದಾರಿ. ಯಾಕೆಂದರೆ ಇವರು BJP ಅಸ್ತಿತ್ವಕ್ಕೆ ಬರಬೇಕು ಅಂದ್ರೆ ಅವ್ರು ಹೆಲ್ಪ್ ಬೇಕು, ಇವ್ರು ಉಳಿಬೇಕು ಅಂದ್ರೆ ಅವ್ರು ಹೆಲ್ಪ್ ಬೇಕು. ಆ ಥರ ಮೈತ್ರಿ ಮಾಡ್ಕೊಂಡಿದ್ದಾರೆ ಹೊರತು ಅವರು ಒಳ್ಳೆ ಮನ್ಸಿನ ಮಾಡ್ಕೊಂಡಿದ್ದಾರೆ, ಕೆಟ್ಟ ಮನ್ಸು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ಅಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಗ್ಯಾರಂಟಿ. ಬಸವನಗುಡಿ ಅಭಿವೃದ್ಧಿ ಆಗಿದ್ಯಾ ಹೇಗೆ? ಇಲ್ಲಿನ ಶಾಸಕರು ಕೆಲಸವನ್ನ ಮಾಡಿದಾರ? ರವಿ ಸುಬ್ರಹ್ಮಣ್ಯ ಅವರು ಹಾಗೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ರವಿ ಸುಬ್ರಹ್ಮಣ್ಯ ಹಸುನಂತ ಮನುಷ್ಯ, ಸ್ಪಂದಿಸ್ತಾರೆ. ಬಟ್ ಕೆಲಸ ಮಾಡೋದಕ್ಕೆ ಒತ್ತಾಯನೂ ಇರ್ಬೋದು, ಇಲ್ಲ ಒತ್ತಡನೂ ಇರ್ಬೋದು, ಮಾಡದೇನೂ ಇರ್ಬೋದು. ಕೆಲವು ಕಡೆ ಇವಾಗ ನಮ್ಮ ಹನುಮಂತ ನಗರ ಸುಮಾರು ಕಡೆ ಅಭಿವೃದ್ಧಿ ಆಗಿಲ್ಲ. ಮುಂಚೆ ಅದನ್ನು ಮೈಂಟೈನ್ ಮಾಡಿದರೆ ಸಾಕಾಗಿತ್ತು, ಮಾಡಿಲ್ಲ. ಓಪನ್ ಆಗಿ ಹೇಳ್ತೀನಿ, ಹನುಮಂತ ನಗರ ಸುತ್ತಮುತ್ತಲು ಅಭಿವೃದ್ಧಿ ಆಗಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಬಗ್ಗೆ ಏನ್ ಒಪಿನಿಯನ್ ಹೇಳ್ತೀರಾ? ಆಡಳಿತ ವೈಖರಿ ಹೇಗಿದೆ CM ಸಿದ್ದರಾಮಯ್ಯ ಅವರದು? ಜೊತೆಗೆ ಪಂಚ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್?
ಪಂಚ ಗ್ಯಾರಂಟಿಗಳ ಬಗ್ಗೆ ಹೇಳಬೇಕು ಅಂತಂದರೆ, ಹೆಂಗಸರು ಮುಂಚೆ ಕುಡಿತಿರ್ಲಿಲ್ಲ, ಕದ್ದು ಮುಚ್ಚಿ ಕುಡಿಯೋರು 2,000 ರೂಪಾಯಿ ಬಂದಮೇಲೆ ವಾಟ್ಸಪ್ಪಲ್ಲಾಗಲಿ ಯೂಟ್ಯೂಬ್ಗಳಲ್ಲಾಗಲಿ ಎಲ್ಲ ಧಾರಾಳವಾಗಿ ಕೂತ್ಕೊಂಡು ಕುಡಿಯೋದನ್ನು ನೋಡ್ತಾ ಇದ್ದೀವಿ. ಅದನ್ನು 2,000 ರೂಪಾಯಿ ಮಹಿಮೇನ ಏನೋ ನನಗೂ ಗೊತ್ತಿಲ್ಲ, ನಾನು ಅಂದ್ಕೊಂಡಿರೋದು ಅಷ್ಟೇ, ನನ್ನ ಅಭಿಪ್ರಾಯ ಅದು. ಸೊ ಹೆಂಗಸರನ್ನ ಹಾಳು ಮಾಡೋ ಒಂದು ರೀತಿ ಅಂತ ನಾನು ಕಷ್ಟಪಟ್ಟು ದುಡಿದ್ರೆ ದೇವ್ರು ಕೊಡ್ತಾನೆ, ಇವ್ರು ಪುಕ್ಷಾಟೆ ಕೊಡೋದಕ್ಕೆ ಯಾರು ಇವರು? ಉಚಿತ ಗ್ಯಾರಂಟಿಗಳಿಂದ ಜನರಿಗೆ ಅನುಕೂಲ ಆಗ್ತಿಲ್ಲ ಹಾಗಾದ್ರೆ. 100% ಸೋಮಾರಿಗಳಾಗ್ತಿದ್ದಾರೆ ಮೇಡಮ್. ಉಚಿತ ಬಸ್ ಪ್ರಯಾಣ, ಕೈಕಾಲು ಮುರ್ಕೋತಾರೆ, ಜುಟ್ಟುಗಳು ಎಳ್ಕೊತಾರೆ, ಜನ ಕೂದಲುಗಳು ಕಳ್ಕೊಂಡಿದ್ದಾರೆ, ಕೈಕಾಲು ಕಳ್ಕೊಂಡಿದ್ದಾರೆ. ಏನಕ್ಕೆ ಕೊಡಬೇಕು ಉಚಿತ? ವಿದ್ಯೆ ಇದ್ದರೆ ಕಷ್ಟಪಟ್ಟರೆ ದುಡ್ಡು ಸಿಗೋದು ಖಚಿತ. ಉಚಿತ ಸುಳ್ಳು, ಅದು ಭಾಳ ಅದು ಹಿಪೋಕ್ರಸಿ ಅಂತಾರೆ, ಅದು ನನಗೆ ಬೇಕಾಗಿಲ್ಲ, ಬಟ್ ಸುಳ್ಳು ಅದು. ಓಕೆ, ಈಗ ಬೆಂಗಳೂರು ಸೌತ್ ಇಂದ ಹಾಗಾದ್ರೆ ನೆಕ್ಸ್ಟ್ MP BJP ಇಂದಾನೇ ಆಗೋದಾ? 100% ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಸದ್ಯ ನಾನು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡ್ತೀನಿ. ಸರ್, ತಮ್ಮ ಹೆಸರು? ಅನಂತ್ ಪದ್ಮನಾಭ್ ಗುಪ್ತಾ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ಕೊಡುತ್ತೆ ಅನ್ಸುತ್ತೆ? ಮೇಡಮ್, ಯಾರೇ ಬಂದ್ರು ಕೆಲಸ ಮಾಡೋಂಥ ವ್ಯಕ್ತಿ ಯಾವ ಪಕ್ಷ ಬಂದರೂ ಪರವಾಗಿಲ್ಲ. ಸೆಂಟ್ರಲ್ನಲ್ಲಿ ಈಗ ಇಷ್ಟವರೆಗೂ ನಾವು ಏನು ನೋಡ್ದಲೇ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಮಗೆ ಭಾಳ ಖುಷಿ ಆಗ್ತಾ ಇದೆ. ರಾಮ ಮಂದಿರ ನಾವು ಈ ಜನ್ಮದಲ್ಲೂ ನೋಡಿರಲಿಲ್ಲ, ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೋದಿಜಿ ಅವರು. ಅವ್ರು ಬಂದರೆ ತುಂಬ ಸೂಕ್ತ ಅಂತ ನಾವು ಅನ್ಕೊಂತೀವಿ. ಓಕೆ, ಹಾಗಾದ್ರೆ ಈ ಬಾರಿ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಪ್ರಧಾನಿ ಏನು ನರೇಂದ್ರ ಮೋದಿ ಅವರು ಇದ್ದಾರೆ, ಈಗ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ಹೇಳ್ತಿದ್ದೀರಾ? ಹೌದು ಹೌದು, ಯಾಕೆಂದ್ರೆ ಕೆಲಸ ಮಾಡೋಂಥ ವ್ಯಕ್ತಿ ಯಾರೇ ಆಗಲಿ, ಮೋದಿಜಿ ಅಂತಾನೆ ಅಲ್ಲ, ಈಗ ಅವರೊಂದು ಬೇಸ್ಮೆಂಟ್ ಹಾಕ್ಕೊಟ್ಟಿದ್ದಾರೆ, ಅದನ್ನ ಇವರು ಫಾಲೋ ಅಪ್ ಮಾಡ್ಕೊಂಡು ನಡೆಸ್ಕೊಂಡು ಹೋಗುವಂತ ಯಾವುದೇ ಪಕ್ಷ ಬಂದ್ರು ನಮಗೆ ಸಂತೋಷ. ಓಕೆ, ಈಗ ನೀವು ರಾಮ ಮಂದಿರ ವಿಚಾರವನ್ನ ಮಾತಾಡಿದ್ರಿ, ಬಟ್ ಕಾಂಗ್ರೆಸ್ ಅವರು ಒಂದು ಆರೋಪವನ್ನ ಮಾಡ್ತಾರೆ, ಇನ್ನೂ ಕೂಡ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣ ಆಗಿರಲಿಲ್ಲ, ಎಲೆಕ್ಷನ್ ಇರುವಂತ ಹಿನ್ನೆಲೆಯಲ್ಲಿ ಏನು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕಾಂಗ್ರೆಸ್ದು. ನೋಡಿ, ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ರೆ ಒಂದು ಮುಹೂರ್ತ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಆ ಮುಹೂರ್ತಕ್ಕೆ ಯಾರು ಅದಕ್ಕೆ ಇಂಥದ್ದೇ ಟೈಮು ಅಂಥದ್ದೇ ಟೈಮು ಅಂತ ಇರೋದಿಲ್ಲ. ಹಿಂದೆ ಎಲ್ಲ ವಿವಾಹ ಮಾಡಬೇಕಂದ್ರೆ, ಮದುವೆ ಮಾಡಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರು. ಬೆಳಗಿನ ಜಾವ 4 ಗಂಟೆ 5 ಗಂಟೆ ಒಳಗಡೆ ಮುಹೂರ್ತ ಮುಗಿಬೇಕಾಗಿತ್ತು. ಈಗ ಕಾಲಕ್ಕೆ ಅನುಗುಣವಾಗಿ ಎಲ್ಲ ರೀತಿ ಪರಿವರ್ತನೆ ಬಂದಿದೆ, ಪರಿವರ್ತನೆ ಥರದಲ್ಲಿ ನಡೀತಾ ಇದೆ. ಈಗ ಅವ್ರು ಮಾಡಿರ್ತಕ್ಕಂಥ 22ನೇ ತಾರೀಕು ಏನು ಮುಹೂರ್ತ ಇಟ್ಟಿದ್ರು, ಇದು ಋಷಿಮುನಿಗಳಿಗೆ ಇಟ್ಟಿರ್ತಕ್ಕಂಥ ಮುಹೂರ್ತ, ಅದು ಇವ್ರು ಮಾಡಿರ್ತಕ್ಕಂಥದ್ದಲ್ಲ. ಅದು ಸರಿಯಾದಂಥ ವೇದಾಂತಿಗಳು ಯಾರು ಇದ್ದಲ್ಲಿ ಅವರನ್ನು ಇವರು ಕ್ವಶನ್ ಮಾರ್ಕ್ ಮಾಡಿದರೆ ಅದಕ್ಕೆ ಸರಿಯಾದ ಮಾಹಿತಿ ಅವ್ರು ಕೊಡ್ತಾರೆ. ಇಷ್ಟಂತೂ ನಾವು ಹೇಳ್ಬೋದು. ಇನ್ನು ರಾಜ್ಯದ ವಿಚಾರಕ್ಕೆ ಬಂದ್ರೆ, ಚುನಾವಣೆಯನ್ನ ಎದುರಿಸೋದಕ್ಕಾಗಿ ಈಗ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ. ಈ ಮೈತ್ರಿ ಬಗ್ಗೆ ಮಾತಾಡೋದಾದ್ರೆ, JDS ಈಗ ಮುಂಚೆ ಅವ್ರು ಏನು ಹಿಂದೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರು 20 ತಿಂಗಳು ಅವಧಿಯನ್ನ ತಗೊಂಡಿದ್ರು, ಆ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು 20 ತಿಂಗಳು ಅವ್ರಿಗೆ ಬಿಟ್ಕೊಟ್ಟಿದ್ರೆ ಇವತ್ತು ಬೇರೆ ಪಕ್ಷ ನಮ್ಮಲ್ಲಿ ಕರ್ನಾಟಕದಲ್ಲಿ ಬುನಾದಿ ಆಗ್ತಿದ್ದಿಲ್ಲ. ಅದನ್ನ ಎಡವಟ್ಟು ಮಾಡ್ಕೊಂಡು ಇವತ್ತು ತಪ್ಪಾಯ್ತು ಅಂತಂದ್ರೆ ಏನು ಪ್ರಯೋಜನ ಬಂತು ಅಲ್ವಾ? ಹಾಗೇ ರೀತಿ ಈಗ ಮೋದಿಜಿ ಅವ್ರ ಮೇಲೆ ಅಲಿಗೆಂಟ್ಸ್ ಬರುತ್ತೆ. ಈಗ ವಾದಿ ಪ್ರತಿವಾದಿ ಇದ್ರೇನೆ ಅದಕ್ಕೆ ಒಂದು ಸೂಕ್ತವಾದಂತ ಬೆಲೆ. ಅದು ವಾದಿನೂ ಇಲ್ಲ ಪ್ರತಿವಾದಿನೂ ಇಲ್ಲ ಅಂದ್ರೆ ಅದೇನು ಅಲ್ಲ. ಹಾಗಾದ್ರೆ ಈ ಒಂದು ಮೈತ್ರಿ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ? ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗತ್ತೆ ಮೇಡಮ್, ಅಭ್ಯರ್ಥಿ ಮೇಲೆ ಡಿಪೆಂಡ್ ಆಗತ್ತೆ. ಕೆಲಸ ಮಾಡೋಂಥ ಅಭ್ಯರ್ಥಿ ಯಾರೇ ಆದ್ರೂ ನಾವು ಪದೇ ಪದೇ ಹೇಳೋದಿಷ್ಟೇನೆ, ಅವರು ಕೆಲಸ ಮಾಡೋಂಥ ವ್ಯಕ್ತಿ ಆದ್ರೆ ಯಾವುದೇ ಪಕ್ಷದಲ್ಲಿದ್ರು ಬಂದ್ರು ಸಹಜ. ಓಕೆ, ನಾವೀಗ ಸಾಕಷ್ಟು ಜನರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಪಕ್ಷ ಮುಖ್ಯ ಆಗತ್ತೆ, ಅಭ್ಯರ್ಥಿ ಅಲ್ಲ. ಏನು ಮೋದಿ ಅವರು ಪ್ರಧಾನಿ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಕೂಡ ಬಿಜೆಪಿಗೆ ಓಟ್ ಹಾಕ್ತಿವಿ ಅಂತ, ಅಂದ್ರೆ ಕ್ಯಾಂಡಿಡೇಟ್ ಅನ್ನ ನೋಡಲ್ಲ ಅಂತಿದ್ರು. ಸೊ ಇದನ್ನ ಈ ವಿಚಾರಕ್ಕೆ ಏನ್ ಹೇಳ್ತೀರಾ ತಾವು? ಮೋದಿಜಿ ಅವ್ರನ್ನ ನಾವು ಗುರಿ ಮಾಡ್ಕೊಂಡಿರೋದ್ರಿಂದ ಅದು ಅಭ್ಯರ್ಥಿ ಬೇಕಾಗಿರಲ್ಲ ಅನ್ನೋ ಉದ್ದೇಶ ಅದು ಕರೆಕ್ಟ್ ಆಗಿದೆ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರ ಇದೆ. ಸೊ ಈ ಒಂದು ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು, ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಮೇಡಮ್, ಈಗ ಅದು ಒಂದು ವಿಚಾರದಲ್ಲಿ ಹೇಳ್ಬೇಕಂದ್ರೆ ಕೆಲವು ಕಡೆ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ, ಕೆಲವು ಕಡೆ ಸೆಂಟ್ರಲ್ ನೋಡಿ ಪಕ್ಷನ ಅವರು ಪ್ರತಿನಿಧಿಸೋದಕ್ಕೆ ವಿಚಾರ ಮಾಡ್ತಾರೆ. ಆ ವಿಚಾರದಲ್ಲಿ ಹೋದಾಗ ನಾವು ಮೋದಿಜಿ ಅವರಿಗೆ ನಾವು ಬೆಂಬಲ ಕೊಡಬೇಕು ಅನ್ನೋದು ಒಂದು ಸೂಕ್ತ. ಓಕೆ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗಿದೆ ಅದರ ಆಡಳಿತ ಸರ್? ಎಲ್ಲ ಜನಗಳು ಎಲ್ಲಾ ತರದಲ್ಲೂ ನೋಡ್ತಾ ಇದ್ದಾರೆ, ಈಗಲೇ ಫಲಿತಾಂಶ ಹೇಳಲಿಕ್ಕೆ ಬರೋದಿಲ್ಲ. ಓಕೆ, ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಜನರಿಗೆ, ಅದರಿಂದ ನಿಜಕ್ಕೂ ಜನರಿಗೆ ಸಹಾಯ ಆಗ್ತಿದ್ಯಾ, ಹೇಗೆ? ಉಪಯೋಗ ಪಡ್ಕೊಂಡಿರೋರಿಗೆ ಸಹಾಯ ಆಗಿದೆ ಅಂತಾರೆ, ಉಪಯೋಗ ಪಡ್ಕೊಳ್ಳೋದಲ್ಲಿರೋರಿಗೆ ಸಹಾಯ ಆಗಿಲ್ಲ ಅಂತಾರೆ.
ಓಕೆ, ಈಗ ಗ್ಯಾರಂಟಿಗಳ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕೆಲವರು ಹೇಳ್ತಾರೆ ಗ್ಯಾರಂಟಿಗಳು ಒಳ್ಳೇದು ಅಂತ, ಇನ್ನು ಕೆಲವರು ಹೇಳ್ತಾರೆ ಗ್ಯಾರಂಟಿಗಳು ಕೆಟ್ಟದ್ದು ಅಂತ. ಎಸ್ಪೆಷಲಿ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಇದರಿಂದ ಜನರು ಸೋಮಾರಿಗಳಾಗ್ತಾರೆ ಅಂತ. ಹೌದಾ? ನೋಡಿ ನೀವೇನೆ ಅದನ್ನ ಪ್ರಯತ್ನ ಈಗ ಕಾಣ್ತಾ ಇದೆಯಲ್ಲ, ಎಲ್ಲಾ ತರದಲ್ಲೂ ಕೊಡ್ತಾ ಇದ್ದಾರೆ. ಈಗ ಯಾರೋ ಒಬ್ರು ಕೂಲಿಯವ್ರು ಬರ್ತಾ ಇದಾರಾ? ಈಗ ಉದಾಹರಣೆ ನಮ್ಮ ಆಟೋ ಸಾಹೇಬ್ರಿಗೆ ಅವ್ರು 1,000 ರೂಪಾಯಿ ಕೊಟ್ಬಿಟ್ರೆ ಈಗ ಆಟೋ ಇಲ್ಲೇ ನಿಲ್ಲಿಸ್ಬಿಟ್ಟು ಆರಾಮಾಗಿ ಮನೆಗೆ ಹೋಗ್ಬಿಡ್ತಾರೆ. ಅವರು ಬೇಕಾಗಿಲ್ಲ, 1,000 ಬಂತಲ್ಲ, ತಿಂಗಳಿಗೆ 30,000 ರೂಪಾಯಿ ದುಡ್ಡು ಬಂತು, ಕುಂತಿದ್ದ ಜಾಗದಲ್ಲಿ ನಡೀತಾ ಇದೆ, ಅಕ್ಕಿ ಫ್ರೀ ಇದೆ, ಮನೆಯವ್ರ ಹೆಂಗಸರಿಗೆ ಫ್ರೀ ಇದೆ, ಮಕ್ಕಳು ಹೆಣ್ಮಕ್ಳಿದ್ರೆ ಇಬ್ಬರಿಗೆ ಹೆಣ್ಮಕ್ಳಿಗೆ ಆಧಾರ್ ಮಾಡಿಸಿದ್ರೆ ಅವ್ರು ಆರಾಮಾಗಿ ಓಡಾಡ್ತಾ ಇರ್ತಾರೆ. ಇವ್ರು ಏನ್ ಮಾಡ್ಬೇಕಾಗಾರೆ? ನಾಳೆ ಇವ್ರ ಮೂಲೆ ಕುಂತಾಗ ಇದೇ ಗ್ಯಾರಂಟಿ ಸರ್ಕಾರ ಅವರು ಕೊಡುತ್ತಾ? ಅದಕ್ಕೆ ಅವರು ತನ್ನ ಕೈಲಾದದನ್ನ ಮಾಡಿ ಅಲ್ಪ ಸ್ವಲ್ಪ ಕೂಡಿಟ್ಟಿದ್ರೆ ನಾಳೆ ಅವ್ರ ಮಕ್ಳು ಮರಿ ಆಗ್ಬೋದು, ಅವ್ರಾಗ್ಬೋದು, ಇನ್ನೊಬ್ರು ಆಗ್ಬೋದು. ಈಗ ನೀವೇ ದಾರಿಲಿ ಹೋಗೋರು, ನಾನು ಯಾವತ್ತೋ ಒಂದ್ ದಿವಸ ಇಲ್ಲಿ ಅವಿನಿ ರೋಡಲ್ಲಿ ಇವ್ರು ನೋಡಿದ್ನಪ್ಪ, ಯಾಕೋ ಯಜಮಾನ್ ಇಲ್ಲಿ ಕುತ್ಕೊಂಡಿದ್ದಾರೆ ಅಂತೇಳಿ ನೀವು ಕೈ ಹಿಡಿದು ಅವ್ರು ಕರ್ಕೊಂಡೋಗಿ ಒಂದು ಲೋಟ ನೀರು ಕುಡಿಸಿದ್ರು ಅವ್ರಿಗೆ ಎಷ್ಟೋ ಸಂತೋಷ ಆಗತ್ತೆ ಅಲ್ವಾ? ನಿಮ್ಮನ್ನ ಯಾರು ನಾವು ಫ್ರೀ ಕೊಡಿ ಅಂತ ಯಾರು ಕೇಳಿದ್ದಿಲ್ಲ. ಯಾರೇ ಕೇಳಿದ್ದುಂಟಾ? ಇಲ್ಲ. ನಾವು ಪಕ್ಷ ಬರಬೇಕು, ನಾವು ಗೆಲ್ಲಬೇಕು ಅನ್ನೋ ಒಂದು ಉದಾಹರಣೆ, ಅದು ಎಲ್ಲರೂ ಮಾಡೋದು ಸಹಜ. ಅಂದ್ರೆ ಜನರು ಕಷ್ಟಪಟ್ಟು ದುಡಿದು ತಿನ್ಬೇಕು ಅಂತ ಹೇಳ್ತಿದ್ದೀರಾ? ಹೌದು, ಇರೋದೇ ಅದು. ಈಗ ನೀವು ಅದನ್ನೆಲ್ಲ ಮಾಡಿದಿರಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾವ್ ಹೇಳೋದು ಬರೀ ಲೇಡೀಸ್ ಮಾತ್ರ ನಿಮಗೆ ಕಾಂಗ್ರೆಸ್ ಓಟ್ ಹಾಕಿದಾರಾ? ಹಾಗಾದ್ರೆ ಜೆಂಟ್ಸ್ ಹಾಕಿಲ್ವಾ? ನೀವು ಅದನ್ನು ಜನರಲ್ ಒಂದು 50-55 ಇಯರ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಫ್ರೀ ಅನ್ನೋ ಥರ ಮಾಡ್ಬೋದಿತ್ತು ನೀವು. ಈಗ ಇದನ್ನ ಈ ಥರ ಮಾಡೋದನ್ನ ಎಜುಕೇಶನ್ ಕೊಡಿ. ಇವತ್ತು ಒಂದು ಇದನ್ನ ಡಾಕ್ಟ್ರು ಮಾಡಬೇಕು ಅಂತಂದ್ರೆ ಲಕ್ಷಾಂತರ ಗಟ್ಟಲೆ ಕೋಟಿಗಟ್ಟಲೆ ಲೂಟಿ ಹೊಡಿಬೇಕು. ಎಲ್ಲಿಂದ ಮಾಡ್ತಾರೆ? ಈಗ ಅವ್ರ ಮಗಳು ಏನೋ ಓದಿದಾಳೆ, ಒಳ್ಳೆ ಡಿಸ್ಟಿಂಕ್ಷನ್ ಬಂದಿದ್ದಾಳೆ, ಅಪ್ಪ ನನಗೆ MBBS ಸೀಟ್ ಕೊಡಿಸಿ ಅಂತ ಕೇಳ್ತಾಳೆ. ಅವ್ರು ಎಲ್ಲಿ ಹೋಗಿ ತರಬೇಕು? ಯಾರನ್ನ ಹೋಗಿ ಕೇಳ್ತಾರೆ ಅವರು? ಅಂಥವ್ರಿಗೆ ಸಹಾಯ ಮಾಡಿ ನೀವು. 25,000 ರೂಪಾಯಿ ಒಂದು ಗೌರ್ಮೆಂಟ್ ಸೀಟ್ ಕೊಡೋ ಥರ ಮಾಡಿ ನೀವು. ಅದು ಎಜುಕೇಶನ್ಗೆ ಸಹಕಾರ ಕೊಡಿ. ಇದನ್ನ ಫ್ರೀ ಕೊಡೋದನ್ನ ಅಂತ ಎಜುಕೇಶನ್ ವ್ಯವಸ್ಥೆ ಮಾಡಿಕೊಡಿ ನೀವು. ನಿಮ್ಮ ಪಕ್ಷ ನೀವು ಅಭಿವೃದ್ಧಿ ಆಗತ್ತಲ್ವಾ? ಮತ್ತೆ ಯಾಕೆ ಮಾಡಬಾರ್ದು? ಈಗ ತಾವು ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರಿ ನಾವು ಫ್ರೀ ಆಗಿ ಕೇಳಿದ್ವಾ ಅಂತ. ಬಟ್ ಆ ಒಂದು ಫ್ರೀಯ ಆಶ್ವಾಸನೆಯನ್ನ ಇಟ್ಕೊಂಡೇ ಅವರು ಚುನಾವಣೆಯನ್ನ ಎದುರಿಸಿದ್ದು. ಸೊ ಗೆದ್ದಿದ್ದಾರೆ ಕೂಡ. ಹಾಗಾಗಿ ಆ ಒಂದು ಆಶ್ವಾಸನೆಗಳನ್ನ ಕೊಟ್ಟಿರೋದನ್ನ ಏನು ಈಡೇರಿಸಿದ್ದಾರೆ, ಯಾಕಂದ್ರೆ ಎಲ್ಲಾ ಗ್ಯಾರಂಟಿಗಳು ಅನುಷ್ಠಾನಕ್ಕೆ ಬಂದಿದೆ. ಸೊ ಅದು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಸಹಾಯ ಆಗಬಹುದಾ? ಮತಗಳು ಅವ್ರ ಕಡೆ ಟರ್ನ್ ಆಗುವಂತಹ ಚಾನ್ಸಸ್ ಇದೆಯಾ? ಇದನ್ನ ಫ್ರೀ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಅದೃಷ್ಟ ಇತ್ತು, ಬಂದಿದ್ದಾರೆ. ಅದು ಫ್ರೀ ಕೊಟ್ಟಿದ್ದಾರೆ, ಬಿಟ್ಟಿದ್ದಾರೆ, ಅದು ಬೇರೆ ವಿಚಾರ. ಈಗ ಮುಂದಿಂದು ಅವ್ರವ್ರ ಯೋಗ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಟ್ರೆ ನಾವು ಇಷ್ಟೇ ಆಗತ್ತೆ ಅನ್ನೋದೇ ವಿಚಾರದಲ್ಲಿ ನಾವು ಬರೋದಕ್ಕೆ ಹೇಳಕ್ಕಾಗಲ್ಲ. ಈಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಅಭಿವೃದ್ಧಿ ಆಗಿದ್ಯಾ, ಹೇಗೆ ಸರ್? ಅಭಿವೃದ್ಧಿಗಳು ಇನ್ನೂ ಸಾಕಷ್ಟು ಇದೆ. ಆದ್ರೆ ಹಿಂದಿನ ಸರ್ಕಾರ ಮಾಡಿರೋದನ್ನ ಇವ್ರು ಮತ್ತೆ ರೂಢಿಸ್ಕೊಂಡು ಅದನ್ನ ವ್ಯವಸ್ಥೆ ಮಾಡ್ಕೊಂಡು ಬಂದ್ರೆ ಮತ್ತೆ ಬರ್ಬೋದು ಇವರೇನೆ. ಇಲ್ಲಿನ ಶಾಸಕರಾಗಿರುವಂತಹ ಉದಯ್ ಗರುಡಾಚಾರ್ ಬಗ್ಗೆ ಮಾತಾಡೋದಾದ್ರೆ ಅವರು ಸಾಕಷ್ಟು ಅಭಿವೃದ್ಧಿ ಕೊಟ್ಟಿದ್ದಾರೆ. ಇದು ಸೌತ್ಗೆ ಬರುತ್ತೆ. ಇಲ್ಲಿ ತೇಜಸ್ವಿ ಸೂರ್ಯ ಅವರು ಸಂಸದ, ಅವ್ರ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಕೆಲಸಗಳನ್ನ ಮಾಡ್ತಾ ಇದಾರಾ? ಯಂಗ್ ಲೀಡರ್ ಕೂಡ. ಅವ್ರಿಗೆ ಇನ್ನೊಂದ್ಸರಿ ಅವಕಾಶ ಕೊಟ್ಟರೆ ಅವರು ಕೆಲವು ಅವ್ರು ಏನು ಯೋಜನೆಗಳನ್ನು ಅವರು ಇಟ್ಕೊಂಡಿದ್ದಾರೆ ಅದನ್ನ ಮಾಡೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ನೀವು ವ್ಯವಸ್ಥೆ ಮಾಡ್ಕೊಡ್ಬೇಕಾಗುತ್ತೆ. ಸರ್, ತಮ್ಮ ಹೆಸರು? ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, MP ಎಲೆಕ್ಷನ್ಸ್. ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ಕೊಡುತ್ತೆ ಅಂತ ಅನ್ಸುತ್ತೆ? ಕಾಂಗ್ರೆಸ್ ಪಕ್ಷ ಬರುತ್ತಂತ ನಮ್ಮ ಅಧಿಕಾರ. ಯಾಕಂದ್ರೆ ವ್ಯವಸ್ಥೆನೂ ಜಾಸ್ತಿ ಕೊಟ್ಟಿದ್ದಾರೆ, ಬಸ್ ವ್ಯವಸ್ಥೆ ಕೊಟ್ಟಿದ್ದಾರೆ, ಮತ್ತು ಎಲೆಕ್ಟ್ರಿಸಿಟಿ ಇರಲಿ. ಕಮರ್ಷಿಯಲಿ ಕೊಟ್ಟಿಲ್ಲ ಅವರು. ಕಮರ್ಷಿಯಲ್ ಯಾಕಂದ್ರೆ ಇಂಡಸ್ಟ್ರಿಯಲ್ ಅದು ಆಗಿದೆ. ಮತ್ತೆ ಇದು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಮತ್ತೆ ಸಿಲಿಂಡರ್ ಕೊಡ್ತಿದ್ದಾರೆ. ಅದೇ ಯಾರು ಅದು ಕೆಲಸ ಸಿಗ್ತಾ ಇರೋ ಅನ್ಎಂಪ್ಲಾಯ್ಡ್ ಅವ್ರಿಗೆಲ್ಲ ಇವಾಗ ಕೆಲಸ ಸಿಗ್ತಿದೆ ಅಂತ ನ್ಯೂಸ್ ಎಲ್ಲ ಬರ್ತಿದೆ. ಅಂದ್ರೆ ಗ್ಯಾರಂಟಿಗಳಿಂದ ಬಡವರಿಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ? ಬಡವರಿಗೆ ಹೆಲ್ಪ್ ಆಗ್ತಿದೆ, ಅದು BPL ಕಾರ್ಡ್ ಅವ್ರು ಇಟ್ಕೊಂಡಿರೋರಿಗೆ ಎಲ್ಲ ಹೆಲ್ಪ್ ಆಗ್ತಿದೆ. ಇಲ್ಲಿನ ಶಾಸಕರು ಬಿಜೆಪಿ ಅವರು ಉದಯ್ ಗರುಡಾಚಾರ್ ಕೆಲಸಗಳನ್ನ ಮಾಡಿದಾರ, ಹೇಗೆ ಸರ್? ಅದು ನಮ್ಗೆ ಗೊತ್ತಿಲ್ಲ. ಅದು ಮೇಡಮ್ ಇವಾಗ ಕಾಂಗ್ರೆಸ್ ಬಂದಿದೆ, ಅದು ನಾವು ಹೇಳ್ತಾ ಇದೀವಿ. ಒಳ್ಳೆ ಏನ್ ಹೇಳಿದ್ರು ಅದ್ ಮಾಡ್ತಾ ಇದಾರೆ. ಎಲೆಕ್ಟ್ರಿಸಿಟಿನೂ ಮಾಡಿದ್ರು, ಬಸ್ಸು ಮಾಡಿದ್ರು. ಇವಾಗ ಒಳ್ಳೆ ಆಡಳಿತ ನಡೆಸ್ತಾ ಇದೆಯಾ ಹಾಗಾದ್ರೆ ಕಾಂಗ್ರೆಸ್? ಒಳ್ಳೆ ನಡೀತಿದೆ ಮೇಡಮ್. ಬಟ್ ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ. ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ, ಹೇಗೆ ಚುನಾವಣೆಯಲ್ಲಿ? ಏನಾಗಲ್ಲ ಮೇಡಮ್, ಏನಾಗಲ್ಲ. ಅದೇನಿದ್ರು ಅವ್ರು ಏನ್ ಹೇಳ್ತಾರ ಅದ್ ಮಾಡ್ತಾರಲ್ವಾ, ಅದೇ ಒಳ್ಳೇದು ಅಂತ. ಅದಕ್ಕೆ ಅವ್ರಿಗೆ ವೋಟ್ ಹಾಕ್ತಾರೆ. ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಅದು ಏನೋ ಲೋಕಸಭಾ ಆಗ್ಲಿ ಆಮೇಲೆ ಹೇಳೋಣ.